ಇಡೀ ಜಗತ್ತಿನ ಎಲ್ಲ ಸ್ಟಾಕ್ ಮಾರ್ಕೆಟ್ ನ ವ್ಯಾಲ್ಯೂನ 100 ರೂಪಾಯಿ ಅಂತ ಇಟ್ಕೊಳ್ಳಿ. ಈ 100 ರೂಪಾಯಿ ಆದ್ರೆ ಈ 100 ರೂಪಾಯಿಗೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಗೊತ್ತಾ? ನೀವೆಷ್ಟಂತ ಅನ್ಕೊಂಡಿರ್ಬೋದು, 20%, 15%, 10%, ಇಲ್ವಾ 8%? ಇಲ್ಲ, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಇಡೀ ಜಗತ್ತಿನ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಕೇವಲ 4% ಮಾತ್ರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಿಮ್ಗೆ ಇನ್ನೊಂದು ಡೇಟಾ ಹೇಳ್ತೀನಿ, ಏನಂತಂದ್ರೆ ಇದನ್ನ ಅಬ್ಸಲ್ಯೂಟ್ ನಂಬರ್ ಅಲ್ಲಿ ನೋಡೋದಾದ್ರೆ, ಅಂದ್ರೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಎಷ್ಟು ದೊಡ್ಡದಾಗಿದೆ ಅಂತ ಅಬ್ಸಲ್ಯೂಟ್ ನಂಬರ್ ಅಲ್ಲಿ ನೋಡೋದಾದ್ರೆ ಇದು ಎಷ್ಟು ದೊಡ್ಡದಿದೆ ಗೊತ್ತಾ? ಬರೋಬ್ಬರಿ $5 ಟ್ರಿಲಿಯನ್ ಇದೆ. ಅದೇ ರೀತಿನೇ US ಸ್ಟಾಕ್ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಗೊತ್ತಾ? US ಸ್ಟಾಕ್ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತಂದ್ರೆ ಬರೋಬ್ಬರಿ $79 ಟ್ರಿಲಿಯನ್ ಇದೆ. ಅಂದ್ರೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ US ಸ್ಟಾಕ್ ಮಾರ್ಕೆಟ್ ಬರೋಬ್ಬರಿ 15 ಪಟ್ಟು ದೊಡ್ಡದಿದೆ. ಅದೇ ರೀತಿನೇ ನಮ್ಮ ಪಕ್ಕದಲ್ಲಿರೋ ಚೈನಾ, ಈ ಚೈನಾದ ಸ್ಟಾಕ್ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಗೊತ್ತಾ? ಬರೋಬ್ಬರಿ $16 ಟ್ರಿಲಿಯನ್. ಅಂದ್ರೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಬರೋಬ್ಬರಿ 3 ಪಟ್ಟು ದೊಡ್ಡದಿದೆ ಚೈನಾ ಮಾರ್ಕೆಟ್. ಹಾಗಾದ್ರೆ ಇಷ್ಟು ದೊಡ್ಡದಾಗಿರೋ ಸ್ಟಾಕ್ ಮಾರ್ಕೆಟ್ ಗಳಲ್ಲಿ, ಅಂದ್ರೆ US ಮಾರ್ಕೆಟ್ ಆಗಿರ್ಬೋದು, ಚೈನಾ ಮಾರ್ಕೆಟ್ ಅಲ್ಲಿ ನಾವ್ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ನಿಮಗೆ ಇಂಟ್ರೋದಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಚೈನಾ ಕಂಪೇರ್ ಮಾಡಿದ್ರೆ 3 ಪಟ್ಟು ಸಣ್ಣದಾಗಿದೆ, US ಕಂಪೇರ್ ಮಾಡಿದ್ರೆ 15 ಪಟ್ಟು ಸಣ್ಣದಾಗಿದೆ ಅಂತ ಹೇಳಿದ್ದೀನಿ ಅಂದ ತಕ್ಷಣನೇ ನಾನು ನಮ್ಮ ಇಂಡಿಯಾನ ಚಿಕ್ಕದ್ ಮಾಡಿ ತೋರಿಸ್ತಿಲ್ಲ. ನಾನು ನಿಮಗೆ ರಿಯಲ್ ಆಗಿರೋ ನಂಬರ್ಸ್ ಹೇಳ್ತಿದ್ದೀನಿ ಅಷ್ಟೇ. ನನಗೆ ನಮ್ಮ ಇಂಡಿಯಾದ ಮೇಲೆ 100% ಕಾನ್ಫಿಡೆನ್ಸ್ ಇದೆ. ಏನಂತಂದ್ರೆ ನಾವು ಮುಂದೆ ಒಂದಿನ ಹೋಗ್ಬಿಟ್ಟು ಈ ಚೈನಾ ಮಾರ್ಕೆಟ್ ಆಗಿರ್ಬೋದು, US ಮಾರ್ಕೆಟ್ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಬೀಟ್ ಮಾಡೇ ಮಾಡ್ತೀವಿ. ಇವನ್ನೆಲ್ಲ ಬೀಟ್ ಮಾಡ್ಬೇಕಂತಂದ್ರೆ ನಮ್ಮ ಪೊಲಿಟಿಷಿಯನ್ಸ್ ಇದಾರಲ್ವಾ, ಇವರು ಈ ಎಲೆಕ್ಷನ್ ನ ಗೆಲ್ಲದನ್ನ ಫೋಕಸ್ ಮಾಡೋದನ್ನ ಬಿಟ್ಟು ಎಜುಕೇಶನ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಮತ್ತೆ ಈ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಏನಾದ್ರು ಫೋಕಸ್ ಮಾಡಿದ್ರೆ, ಅದ್ರ ಜೊತೆಗೆ ನಾವು ನೀವು ಇದೀವಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ನೋಡೋದನ್ನ, ಸ್ಕ್ರೋಲ್ ಮಾಡೋದನ್ನ ಬಿಟ್ಟು ಪ್ರೊಡಕ್ಟಿವ್ ಕೆಲಸ ಮಾಡೋದ್ರ ಕಡೆಗೆ, ಕನ್ಸ್ಟ್ರಕ್ಟಿವ್ ಕೆಲಸ ಮಾಡೋದ್ರ ಕಡೆಗೆ ನಾವೇನಾದ್ರೂ ಫೋಕಸ್ ಮಾಡಿದ್ರೆ ನಾವು ಕೂಡ ಈ ಚೈನಾ ಮಾರ್ಕೆಟ್ ನ ಮತ್ತೆ US ಮಾರ್ಕೆಟ್ ನ ಬೀಟ್ ಮಾಡೇ ಮಾಡ್ತೀವಿ ಒಂದು ದಿನ. ಇದ್ರ ಬಗ್ಗೆ ನನಗೆ 100% ಕಾನ್ಫಿಡೆನ್ಸ್ ಇದ್ದೇ ಇದೆ. ನಾವು ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿ ಹೌ ಟು ಇನ್ವೆಸ್ಟ್ ಇನ್ ಅದರ್ ಸ್ಟಾಕ್ ಮಾರ್ಕೆಟ್ಸ್. ಅಂದ್ರೆ US ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಚೈನಾ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ನಾವ್ ಹೆಂಗ್ ಇನ್ವೆಸ್ಟ್ ಮಾಡಬಹುದು ಇಂಡಿಯಾದಲ್ಲಿ ಕುತ್ಕೊಂಡು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ನಾವೇನಾದ್ರೂ ಈಗ US ಮಾರ್ಕೆಟ್ ಅಲ್ಲಿ, ಚೈನಾ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಟೋಟಲ್ ಆಗಿ ನಮ್ಗೆ 2 ದಾರಿ ಇದಾವೆ. 2 ದಾರಿ ಏನೇನಂತಂದ್ರೆ, ಒಂದು ನಾವು ಡೈರೆಕ್ಟ್ ಆಗಿ ಲೈಕ್ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರ್ತಾವಲ್ವಾ ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು. ಅಂದ್ರೆ ಈ ಗೂಗಲ್ ಆಗಿರ್ಬೋದು, NVIDIA ಆಗಿರ್ಬೋದು, ಟೆಸ್ಲಾ ಆಗಿರ್ಬೋದು, ಸ್ಪೇಸ್ ಎಕ್ಸ್ ಆಗಿರ್ಬೋದು, ಈ ತರ ಕಂಪನಿಗಳಲ್ಲಿ ನಾವು ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ನಾವೇನಾದ್ರೂ ಇಂಡಿವಿಜುವಲ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಆ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಅರ್ಥ ಆಗ್ಬೇಕು, ಅವ್ರ ಪ್ರಾಡಕ್ಟ್ ಏನಂತ ಅರ್ಥ ಆಗ್ಬೇಕು, ಅವ್ರ ಕಸ್ಟಮರ್ ಯಾರು ಅಂತ ಅರ್ಥ ಆಗ್ಬೇಕು, ಅವುಗಳು ಮುಂದೆ ಫ್ಯೂಚರ್ ಯಾವ ರೀತಿ ಗ್ರೋ ಆಗ್ತಾರೆ ಅನ್ನೋದು ಕೂಡ ನಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಲಿಸ್ಟ್ ಆಗಿರೋ ಬಿಸ್ನೆಸ್ ನಮಗೆ ಒಂದೊಂದ್ಸರಿ ಸರಿಯಾಗಿ ಅರ್ಥ ಆಗ್ತಿರಲ್ಲ. ಸೊ US ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳನ್ನ ನಾವು ಅನಾಲಿಸಿಸ್ ಮಾಡ್ಬೇಕಂದ್ರೆ, ಎಸ್ಪೆಷಲಿ ನಮ್ಮಂತ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಅದಕ್ಕೇನೆ ನಮ್ಮ ಹತ್ರ 2ನೇ ಆಪ್ಷನ್ ಕೂಡ ಇದೆ. 2ನೇ ಆಪ್ಷನ್ ಏನಂತಂದ್ರೆ, ನಾವು ಡೈರೆಕ್ಟ್ ಆಗಿ ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಅಥವಾ ಲೈಕ್ ನಾವೀಗ ಹೇಳ್ತೀವಲ್ವಾ, ಇವು ಇಂಡೈಸಸ್ ಅಂತ ಹೇಳ್ತೀವಲ್ವಾ, ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ನಿಫ್ಟಿ, ಸೆನ್ಸೆಕ್ಸ್ ಇದೆಯಲ್ವಾ, ಸೇಮ್ ಅದೇ ರೀತಿನೇ US ಅಲ್ಲೂ ಕೂಡ ಇಂಡೆಕ್ಸಸ್ ಇರ್ತವೆ, ಚೈನಾದಲ್ಲೂ ಕೂಡ ಇಂಡೆಕ್ಸಸ್ ಇರ್ತವೆ, ಜಪಾನ್ ಅಲ್ಲೂ ಕೂಡ ಇಂಡೆಕ್ಸ್ ಇರ್ತವೆ. ಇವುಗಳಲ್ಲಿ ನಾವು ಇನ್ವೆಸ್ಟ್ ಮಾಡೋದ್ರ ಮೂಲಕ ಆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ಹಾಗಾದ್ರೆ US ಅಲ್ಲಿ ಯಾವ್ಯಾವ ರೀತಿ ಇಂಡೆಕ್ಸಸ್ ಇದೆ ಗೊತ್ತಾ ನಿಮಗೆ? ಯಾವ್ಯಾವ ರೀತಿ ಇದಾವೆ ಅಂತಂದ್ರೆ, ಅಲ್ಲಿ ಕೂಡ ಮಲ್ಟಿಪಲ್ ಇಂಡೆಕ್ಸ್ ಇದಾವೆ. ಲೈಕ್ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಇದೆಯಲ್ವಾ, ಅಲ್ಲೂ ಕೂಡ ಮಲ್ಟಿಪಲ್ ಇಂಡೆಕ್ಸ್ ಇದಾವೆ. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ S&P 500 ಅಂತ ಬರುತ್ತೆ. ಈ S&P 500 ಅಂತಂದ್ರೆ ಏನಂತಂದ್ರೆ, US ಅಲ್ಲಿರೋ ಟಾಪ್ 500 ಕಂಪನಿಗಳು ಈ ಇಂಡೆಕ್ಸ್ ಅಲ್ಲಿ ಬರ್ತವೆ. ಅದೇ ರೀತಿನೇ NASDAQ 100 ಅಂತ ಬರುತ್ತೆ. NASDAQ 100 ಅಂತಂದ್ರೆ ಏನಂತಂದ್ರೆ, US ಅಲ್ಲಿರೋ ಅತಿ ದೊಡ್ಡ ಟಾಪ್ 100 ಟೆಕ್ ಕಂಪನಿಗಳು ಇದರಲ್ಲಿ ಬರ್ತವೆ. ಅದೇ ರೀತಿನೇ ರಸಲ್ 2000 ಅಂತ ಬರುತ್ತೆ. ಅದೇ ರೀತಿನೇ ಡೌ ಜೋನ್ಸ್ ಅಂತ ಬರುತ್ತೆ. ಇದೇ ರೀತಿನೇ ಬೇರೆ ಬೇರೆ ಇಂಡೆಕ್ಸಸ್ ಇದಾವೆ. ಈಗ ಚೈನಾಗ್ ಬಂದ್ರೆ ಚೈನಾದಲ್ಲೂ ಕೂಡ ಮಲ್ಟಿಪಲ್ ಇಂಡೆಕ್ಸಸ್ ಇದಾವೆ. ಅದರಲ್ಲೇ ಒಂದು ಫೇಮಸ್ ಆಗಿರೋ ಇಂಡೆಕ್ಸ್ ಯಾವುದು ಅಂತಂದ್ರೆ CSI 300 ಅಂತ. ಇದು ಏನ್ ಮಾಡುತ್ತೆ ಅಂತಂದ್ರೆ, ಲೈಕ್ ಚೈನಾದಲ್ಲಿರೋ ಅತಿ ದೊಡ್ಡ 300 ಕಂಪನಿಗಳ ಒಂದು ಇಂಡೆಕ್ಸ್. ಸೇಮ್ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಸೆನ್ಸೆಕ್ಸ್, ನಿಫ್ಟಿ ಇದೆಯಲ್ವಾ, ಸೇಮ್ ಅದೇ ರೀತಿನೇ. ಮತ್ತೆ ಅಲ್ಲಿ ಇನ್ನೂ 2 ಸಬ್ ಇಂಡೆಕ್ಸ್ ಕೂಡ ಇದಾವೆ. ಇನ್ನೊಂದು ಇಂಡೆಕ್ಸ್ ಯಾವುದು ಅಂತಂದ್ರೆ SSE ಕಾಂಪೋಸಿಟ್ ಇಂಡೆಕ್ಸ್ ಅಂತ. ಇದು ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ನ ಇಂಡೆಕ್ಸ್. ಓಕೆನಾ? ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಲೈಕ್ NSE ಒಂದು ಇಂಡೆಕ್ಸ್ ಸಪರೇಟ್ ಇದೆ, BSE ಒಂದು ಇಂಡೆಕ್ಸ್ ಸಪರೇಟ್ ಇದೆ ಅಲ್ವಾ, ಸೇಮ್ ಅದೇ ರೀತಿನೇ ಚೈನಾದಲ್ಲೂ ಕೂಡ ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ. ಅದೇ ರೀತಿನೇ ಶೆಂಜಾಂಗ್ ಕಾಂಪೋನೆಂಟ್ ಇಂಡೆಕ್ಸ್ ಅಂತ ಒಂದಿದೆ, ಅದು ಶೆಂಜಾಂಗ್ ನ ಇಂಡೆಕ್ಸ್. ಓಕೆನಾ? ಸೊ ಇವೆರಡು ಲೈಕ್ ಈ ತರ ಬೇರೆ ಬೇರೆ ಅಲ್ಲಿನೂ ಕೂಡ ಇಂಡೆಕ್ಸಸ್ ಇರ್ತವೆ. ನೀವು ಇದರಲ್ಲೇನೆ ಇನ್ವೆಸ್ಟ್ ಮಾಡಬಹುದು. ಅದೇ ರೀತಿನೇ ನೀವು ಜಪಾನ್ ಸಪರೇಟ್ ಆಗಿದೆ, ಜರ್ಮನಿ, ಇದು ಯುರೋಪ್ ಕಂಟ್ರೀಸ್ ಸಪರೇಟ್ ಆಗಿದೆ, ಬ್ರೆಜಿಲ್ ಸಪರೇಟ್ ಆಗಿದೆ. ಪ್ರತಿಯೊಂದು ಕಂಟ್ರಿದು ಕೂಡ ಡಿಫ್ರೆಂಟ್
ಇಂಡೆಕ್ಸ್ ಇರ್ತವೆ, ನೀವು ಆ ಇಂಡೆಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಆ ದೇಶದಲ್ಲಿ ಇನ್ವೆಸ್ಟ್ ಮಾಡಬಹುದು. ಬಟ್ ನಾನು ಪರ್ಸನಲಿ ಏನು ನೋಡ್ತೀನಿ ಅಂತಂದ್ರೆ, ಈಗ ನೀವು ಚೈನಾದಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮೋಸ್ಟ್ ಆಫ್ ದಿ ಕಂಪನಿಗಳು ಯಾವುದು ಅಂತಂದ್ರೆ ಸ್ಟೇಟ್ ಓನ್ಡ್ ಕಂಪನೀಸ್ ಅಂತಂದ್ರೆ ಈ ಗೌರ್ಮೆಂಟೇ ಅವನ್ನ ನಡೆಸ್ತಿರುತ್ತೆ. ಸೊ ಗೌರ್ಮೆಂಟೇ ನಡೆಸ್ತಿರುತ್ತೆ ಅಂತಂದ್ರೆ ಅವರು ಪ್ರಾಫಿಟ್ ಮಾಡೋಕ್ಕೋಸ್ಕರ ಆ ಕಂಪನಿನ ನಡೆಸ್ತಿರಲ್ಲ, ಸೊ ಜನಗಳಿಗೆ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡೋಕ್ಕೋಸ್ಕರ ಆ ಕಂಪನಿಗಳನ್ನ ನಡೆಸ್ತಿರುತ್ತೆ. ಸೊ ನೀವು ಅದಕ್ಕೆ ಚೈನಾ ಮಾರ್ಕೆಟ್ ನೋಡಿದ್ರು ಕೂಡ ನೋಡಬಹುದು, ಅದು ಅಷ್ಟಕ್ಕೊಂದು ಏನ್ ಮೇಲ್ ಹೋಗಿಲ್ಲ. ಓಕೆನಾ? ಸೊ ಅದ್ರ ಬದಲಾಗಿ ಲೈಕ್ ನೀವು ಮತ್ತೆ ಬೇರೆ ಬೇರೆ ಕಾಂಪ್ಲೆಕ್ಸ್ ಇಕಾನಮಿನ ಅರ್ಥ ಮಾಡ್ಕೊಳ್ಳೋ ಬದಲು ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು ಅಂತಂದ್ರೆ US ಮಾರ್ಕೆಟ್ ನ ಅಷ್ಟೇನೆ ಫೋಕಸ್ ಮಾಡಬಹುದು. ಯಾಕಂದ್ರೆ US ಮಾರ್ಕೆಟ್ ನ ಯಾಕೆ ಫೋಕಸ್ ಮಾಡ್ಬೇಕಂತಂದ್ರೆ ನೋಡಿ, ಈಗೆಲ್ಲ ದೊಡ್ಡ ದೊಡ್ಡ AI ಸೆಕ್ಟರ್ ಕೆಲಸ ಮಾಡೋ ಕಂಪನಿ ಆಗಿರ್ಬೋದು, ಇವೆಲ್ಲ ಎಲ್ಲಿದಾವೆ, ಮೋಸ್ಟ್ ಆಫ್ ದಿ ಕಂಪನಿಗಳು ಎಲ್ಲಿದಾವೆ ಅಂತಂದ್ರೆ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದಾವೆ, ಎಸ್ಪೆಷಲಿ ಅದು ನ್ಯಾಸ್ಡ್ಯಾಕ್ ಅಲ್ಲಿ ಲಿಸ್ಟ್ ಆಗಿದಾವೆ. ಸೊ ನೀವು ನ್ಯಾಸ್ಡ್ಯಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಲೈಕ್ ಈ US ಸ್ಟಾಕ್ ಮಾರ್ಕೆಟ್ ಗೆ ಎಕ್ಸ್ಪೋಜರ್ ನ ತಗೋಬಹುದು. ಸೊ ಇದರಲ್ಲಿ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡೋದು ಅಂತಂದ್ರೆ, ಲೈಕ್ ಈ ಇಂಡೆಕ್ಸ್ ಅಲ್ಲಿ ಹೆಂಗ್ ಇನ್ವೆಸ್ಟ್ ಮಾಡೋದು ಅಂತಂದ್ರೆ, ನಮ್ಮ ಇಂಡಿಯಾದಲ್ಲಿ ಈ ನ್ಯಾಸ್ಡ್ಯಾಕ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋ ETF ಗಳು ಲಿಸ್ಟ್ ಆಗಿರ್ತವೆ. ಅವನ್ನ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೇನೆ. ನಾನು ಹಳೆ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಲೈಕ್ ನಾವು ಒಂದು ಪೋರ್ಟ್ಫೋಲಿಯೋ ಮಾಡಿದ್ವಲ್ವ, 1 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ಸೊ ನಾನು ಆ ವಿಡಿಯೋ ಮಾಡೋ ಟೈಮಲ್ಲಿ ಲೈಕ್ ಇದು ನ್ಯಾಸ್ಡ್ಯಾಕ್ ಇಂಡೆಕ್ಸ್ ಇದೆಯಲ್ವಾ, ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿದ್ವಲ್ವಾ, ಅದು ಬರೋಬ್ಬರಿ 32% ಕೂಡ ರಿಟರ್ನ್ ಕೊಟ್ಟಿತ್ತು. ಸೊ ನಾನು ನಿಮಗೆ ರಿಟರ್ನ್ ಜಾಸ್ತಿ ಕೊಟ್ಟಿದೆ ಹೋಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಈ ತರ ಒಂದು ಇಂಡೆಕ್ಸ್ ಇದೆ, ETF ಇದೆ, ಇದ್ರಲ್ಲಿ ಹೋಗಿ ನೀವು ಇನ್ವೆಸ್ಟ್ ಮಾಡ್ಬೇಕಂತ ಹೇಳ್ತಿದ್ದೀನಿ. ಸೊ ನೀವೇನ್ ಮಾಡಿ ಅಂತಂದ್ರೆ, ಲೈಕ್ ನಿಮ್ ಕಡೆ ಬೇರೆ ಬೇರೆ ಡಿಮೆಟ್ ಅಕೌಂಟ್ಸ್ ಇರ್ತವೆ, ಬಟ್ ನಾನು ಪರ್ಸನಲ್ ಆಗಿ ಮೋತಿಲಾಲ್ ಓಸ್ವಾಲ್ ಕಂಪನಿದು ಡಿಮೆಟ್ ಅಕೌಂಟ್ ನ ಯೂಸ್ ಮಾಡ್ತೀನಿ. ಸೊ ನಾನು ನಿಮಗೆ ಅದರಲ್ಲಿ ತೋರಿಸ್ತೀನಿ. ಒಂದ್ ವೇಳೆ ನಿಮ್ಗೆ ಏನಾದ್ರು ಡಿಮೆಟ್ ಅಕೌಂಟ್ ಇಲ್ಲ ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್, ಲೈಕ್ ಟಾಪ್ ಕಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಈ ಮೋತಿಲಾಲ್ ಓಸ್ವಾಲ್ ಕಂಪನಿಯ ಡಿಮೆಟ್ ಅಕೌಂಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಒಂದ್ ವೇಳೆ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಹೋಗಿ ಡಿಮೆಟ್ ಅಕೌಂಟ್ ಕೂಡ ಓಪನ್ ಮಾಡಬಹುದು, ಅದು 100% ಫ್ರೀ ಆಗಿರುತ್ತೆ. ಸೊ ಈಗ ನಾನು ಮೋತಿಲಾಲ್ ಓಸ್ವಾಲ್ ಕಂಪನಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ನೀವು ಮೋತಿಲಾಲ್ ಓಸ್ವಾಲ್ ಡಿಮೆಟ್ ಅಕೌಂಟ್ ರೈಸ್ ಅಂತ ಬರುತ್ತೆ, ಅದನ್ನ ಓಪನ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸ್ ಇರುತ್ತೆ. ಓಕೆನಾ? ಲೈಕ್ ಇಲ್ಲಿ ಎಕ್ಸ್ಪ್ಲೋರ್ ಅಂತಿದೆ, ವಾಚ್ ಲಿಸ್ಟ್ ಅಂತಿದೆ, ಮೋರ್ ಅಂತಿದೆ, ಟ್ರೇಡ್ ಅಂತಿದೆ, ಪೋರ್ಟ್ಫೋಲಿಯೋ ಅಂತಿದೆ. ಇದನ್ನೆಲ್ಲಾನು ನಾನು ನಿಮಗೆ ಮತ್ತೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಡಿಮೆಟ್ ಅಕೌಂಟ್ ನ ಯೂಸ್ ಮಾಡೋದು ಅಂತ. ಈಗ ಜಸ್ಟ್ ETF ಬಗ್ಗೆ ನೋಡೋಣ. ಓಕೆನಾ? ಸೊ ಇಲ್ಲಿ ಸರ್ಚ್ ಬಾರ್ ಇದೆಯಲ್ವಾ, ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ETF ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ETF ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವೇನ್ ಮಾಡಿ ಅಂತಂದ್ರೆ, ನಾನು ನಿಮ್ಗೆ ಅವಾಗಲೇ ಏನ್ ಹೇಳಿದೆ, ಈ US ಅಲ್ಲಿ ಮಲ್ಟಿಪಲ್ ಇಂಡೆಕ್ಸ್ ಇದೆ ಅಂತ ಹೇಳಿದ್ನಲ್ವಾ. ಸೊ ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ನ್ಯಾಸ್ಡ್ಯಾಕ್ ಅಂತ ಸರ್ಚ್ ಮಾಡಿ. ಓಕೆನಾ? ನ್ಯಾಸ್ಡ್ಯಾಕ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ನ್ಯಾಸ್ಡ್ಯಾಕ್ ಲೈಕ್ ಮಲ್ಟಿಪಲ್ ನ್ಯಾಸ್ಡ್ಯಾಕ್ ETF ಗಳು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಓಕೆನಾ? ಲೈಕ್ ನೀವು ಫಸ್ಟ್ನೇದೇ ಬರ್ತಿದೆ ಏನಂತಂದ್ರೆ ಮೋತಿಲಾಲ್ ಓಸ್ವಾಲ್ ಅವ್ರದೇನೆ ನ್ಯಾಸ್ಡ್ಯಾಕ್ 100 ETF ಅಂತ ಇದೆ. ಸೊ ಈಗ ಒಂದು ಯೂನಿಟ್ ನ ಪ್ರೈಸ್ ಎಷ್ಟು ನಡೀತಿದೆ ಅಂತಂದ್ರೆ 324 ರೂಪಾಯಿ ನಡೀತಿದೆ. ಸೊ ನೀವು ಇದರಲ್ಲಿ SIP ನಾದ್ರೂ ಮಾಡ್ಬೋದು, ಲಂಸಮ್ ಆದ್ರೂ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಅದೇ ರೀತಿನೇ ಕೆಳಗಡೆ ಇದಾವೆ, ನಾವಿದ್ ಇದೆ, ಮತ್ತೆ ಇನ್ವೆಸ್ಕೋ ಇಂಡಿಯಾ ಅಂತಿದೆ, ICICI ಪ್ರೊಡೆನ್ಷಿಯಲ್ ಇದೆ, ಆಕ್ಸಿಸ್ ಬ್ಯಾಂಕ್ ಅವ್ರದ್ದಿದೆ. ಲೈಕ್ ಓಕೆನಾ, ಈ ತರ ಮಲ್ಟಿಪಲ್ ಕಂಪನಿಯವ್ರು ಲಾಂಚ್ ಮಾಡಿರೋ ಈ ನ್ಯಾಸ್ಡ್ಯಾಕ್ ETF ಇದೆ. ಅದೇ ರೀತಿನೇ ನಾನು ನಿಮಗೆ ಮತ್ತೆ ಯಾವ್ದು ಹೇಳಿದೆ, S&P 500 ಅಂತ ಹೇಳಿದ್ನಲ್ವಾ. S&P 500 ಅಂದ್ರೆ ಏನಂತಂದ್ರೆ US ಇರೋ ಟಾಪ್ 500 ಕಂಪನಿಗಳಲ್ಲಿ ಆ ETF ಇನ್ವೆಸ್ಟ್ ಮಾಡುತ್ತೆ. ನೀವು S&P 500 ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬರಲ್ಲ. ಓಕೆನಾ? ಇಲ್ಲಿ ಬೇರೆ ಬೇರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳು ಬರ್ತವೆ. ಬಟ್ US ಸ್ಟಾಕ್ಸ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮಲ್ಟಿಪಲ್ ಬರ್ತವೆ. ಓಕೆನಾ? S&P 500 ಲೋ ವಾಲಟಿಲಿಟಿ ETF ಪವರ್ ಶೇರ್ ಅಂತಿದೆ. ಎಕ್ಸಾಂಪಲ್ ನಾನು ನಿಮಗೆ ತೋರ್ಸಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಕ್ಲಿಕ್ ಮಾಡಿ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಫಂಡಮೆಂಟಲ್ಸ್ ಅಂತ ಇದೆಯಲ್ವಾ, ಫಂಡಮೆಂಟಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಅಸೆಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು, ಲೈಕ್ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಎಲ್ಲ ಇದೆ. ಲೈಕ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಯಾವ್ದಾವ್ದು ಕ್ಯಾಪ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಇದೆಲ್ಲ ಅಸೆಟ್ ಅಲೋಕೇಶನ್ ಇರುತ್ತೆ. ಇಲ್ಲಿ ಅಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ 99% ಇವರು ಇಕ್ವಿಟಿನಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ನೀವು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಇಲ್ಲಿ ಕೆಳಗಡೆ ಇರುತ್ತೆ. ಓಕೆನಾ? ಏನಿರುತ್ತೆ ಅಂತಂದ್ರೆ ಆರ್ಗನೈಸೇಷನ್ ಅಂತ ಇದೆ, S&P 500 ಲೋ ವಾಲಟಿಲಿಟಿ ETF ಪವರ್ ಶೇರ್ಸ್ ಅಂತ. ದ ಫಂಡ್ ಜನರಲಿ ವಿಲ್ ಇನ್ವೆಸ್ಟ್ ಅಟ್ ಲೀಸ್ಟ್ 90% of its total assets in the securities that comprises the underlying index, strictly in accordance with its guidelines and mandated proceeds S&P Dow Jones Indices LLC ಅಂತ ಇದೆ. ಅಂದ್ರೆ ಲೈಕ್ ಸಿಂಪಲ್ ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ, S&P Dow Jones ಇಂಡೆಕ್ಸ್ ಅಲ್ಲಿ ಈ ETF ಇನ್ವೆಸ್ಟ್ ಮಾಡುತ್ತೆ. ನೀವು ಬೇಕಂದ್ರೆ ಹೋಗಿ ಇನ್ವೆಸ್ಟ್ ಮಾಡಬಹುದು. ಇದು 100% ನಿಮಗೆ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ, ನಾನು ಜಸ್ಟ್ ನಿಮಗೆ ಹಿಂಗೊಂದು ಇರುತ್ತೆ ಅಂತ ಹೇಳ್ತಿದ್ದೀನಿ. ಅದೇ ರೀತಿನೇ ನಾನು ನಿಮಗೆ ಅವಾಗಲೇ ಬೇರೆ ಬೇರೆ ದೇಶದಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ನಲ್ವಾ. ನೀವೇನ್ ಮಾಡಿ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ಸರ್ಚ್ ಬಾರಿಗೆ ಬಂದ್ಬಿಟ್ಟು ಎಕ್ಸಾಂಪಲ್ ನಾನು ಹಂಗೆ ನಿಮಗೆ ಈಗ ಬ್ರೆಜಿಲ್ ಅಂತ ಸರ್ಚ್ ಮಾಡ್ತೀನಿ. ಓಕೆನಾ? ಬ್ರೆಜಿಲ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬೇರೆ ಬೇರೆ ಫಂಡ್ಸ್ ಎಲ್ಲ ಬರ್ತವೆ. ಓಕೆನಾ? ನೀವು ನೋಡ್ತಿರ್ಬೋದು HSBC ಬ್ರೆಜಿಲ್ ಫಂಡ್ ಗ್ರೋತ್ ಅಂತಿದೆ. ಅದೇ ರೀತಿನೇ ಗ್ಲೋಬಲ್ ಎಕ್ಸ್ ಬ್ರೆಜಿಲ್ ಆಕ್ಟಿವ್ ETF ಅಂತಿದೆ. ಲೈಕ್ ನೀವು ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೋದು, ಬಟ್ ಒಂದೊಂದರಲ್ಲಿ ಇನ್ವೆಸ್ಟ್ ಮಾಡಕ್ ಬರುತ್ತೆ, ಒಂದೊಂದರಲ್ಲಿ ಇನ್ವೆಸ್ಟ್ ಮಾಡಕ್ ಬರಲ್ಲ. ಲೈಕ್ ಇದನ್ನ ನೀವು ನೋಡಿ ಒಂದ್ ಸ್ವಲ್ಪ ಸರ್ಚ್ ಮಾಡಿ. ಓಕೆನಾ? ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ, ಬಟ್ ನಾನು ಪರ್ಟಿಕ್ಯುಲರ್ಲಿ ಏನ್ ನಿಮಗೆ ಫೋಕಸ್ ಮಾಡಿ ಹೇಳ್ತಿರೋದು ಅಂತಂದ್ರೆ, ನೀವು US ಸ್ಟಾಕ್ ಮಾರ್ಕೆಟ್ ನ್ಯಾಸ್ಡ್ಯಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅದೇ ರೀತಿ S&P 500 ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು ಅಂತ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಸೊ ಇದನ್ನ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ನಾನು
ನೀವು ರೀಸೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ನ ನೋಡಿದ್ರೆ ಲೈಕ್ ಮೋಸ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಈ ಟೆಕ್ನಾಲಜಿ ರಿಲೇಟೆಡ್ ಕಂಪನಿಗಳೆಲ್ಲೂ ಕೂಡ US ಅಲ್ಲೇ ಲಿಸ್ಟ್ ಆಗಿರೋದ್ರಿಂದ ಸೊ ಅದರ ಅಡ್ವಾಂಟೇಜ್ ನಾವು ತಗೋಬೇಕಂತಂದ್ರೆ ಅಲ್ಲೂ ಕೂಡ ನಮ್ಮ ಪೋರ್ಟ್ಫೋಲಿಯೋ ಎಕ್ಸ್ಪೋಜರ್ ನಾವು ಮಾಡಲೇಬೇಕು. ಇದನ್ನೇ ಡೈವರ್ಸಿಫಿಕೇಶನ್ ಅಂತ ಕರೀತಾರೆ. ನೀವು ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಮಾಡ್ತೀರಾ ಇಲ್ಲ ಅಂತಲ್ಲ, ಬಟ್ ನೀವೇನಾದ್ರೂ ಕನ್ಸರ್ವೇಟಿವ್ ಆಗಿ ಡೈವರ್ಸಿಫೈ ಆಗಿ ನಿಮ್ಮ ಪೋರ್ಟ್ಫೋಲಿಯೋನ ಕನ್ಸ್ಟ್ರಕ್ಟ್ ಮಾಡ್ಬೇಕಂತಂದ್ರೆ ನೀವು ನಿಮ್ಮ ಪೋರ್ಟ್ಫೋಲಿಯೋದ ಸರ್ಟನ್ ಪರ್ಸೆಂಟೇಜ್ ನ ಗ್ಲೋಬಲ್ಗೂ ಕೂಡ ಎಕ್ಸ್ಪೋಜರ್ ಕೊಡಲೇಬೇಕು. ಮೋಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಮತ್ತೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಕೂಡ ಇದನ್ನೇ ಮಾಡ್ತಾರೆ. ಇಲ್ಲಿವರೆಗೂ ನಿಮಗೆ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತಂದ್ರೆ ಲೈಕ್ ನೀವೀಗ US ಸ್ಟಾಕ್ ಎಕ್ಸಾಂಪಲ್ಗೆ ಓಕೆನಾ, ಇದು ನೀವೇನಾದ್ರೂ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನಿಮಗಲ್ಲಿ ಕೇವಲ ಇಂಡೆಕ್ಸ್ ಅಥವಾ ಸ್ಟಾಕ್ ಪ್ರೈಸ್ ಮೇಲೆ ಹೋಗೋದ್ರಿಂದ ಮಾತ್ರ ನೀವು ರಿಟರ್ನ್ ಮಾಡಲ್ಲ, ಅಲ್ಲಿ ನಮ್ಮ ಕರೆನ್ಸಿ ಡಿಪ್ರಿಷಿಯೇಟ್ ಆಗೋದ್ರಿಂದನೂ ಕೂಡ ನೀವು ದುಡ್ಡು ಮಾಡ್ತೀರಾ. ಸೊ ನೀವು ಇದರಲ್ಲಿ ಹೆಂಗ್ ದುಡ್ಡು ಮಾಡ್ತೀರಾ, ಲೈಕ್ ಇದರಿಂದ ಹೆಂಗೆ ರಿಟರ್ನ್ ಬರುತ್ತೆ ಅಂತ ನಾನು ಆಲ್ರೆಡಿ ಒಂದ್ಸರಿ ನಮ್ಮ ಪೋರ್ಟ್ಫೋಲಿಯೋ ರಿವ್ಯೂ ಮಾಡಿದ್ನಲ್ವಾ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇದರಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ನಿಮಗೆ 2 ಕಂಡೀಷನ್ ಹೇಳಿದೆ. ಏನು 2 ಕಂಡೀಷನ್? ಒಂದು US ಸ್ಟಾಕ್ ಮಾರ್ಕೆಟ್ ಮೇಲೋದ್ರೂ ಕೂಡ ನೀವು ದುಡ್ಡು ಮಾಡ್ತೀರಾ, ಅದ್ರ ಜೊತೆಗೆ ನಮ್ಮ ಕರೆನ್ಸಿ ಡಿಪ್ರಿಷಿಯೇಟ್ ಆದ್ರೆ ಲೈಕ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಭಾರತದ ರೂಪಿ ಡಾಲರ್ ವಿರುದ್ಧ ಪ್ರತಿ ವರ್ಷ 3-4-5% ಡಿಪ್ರಿಷಿಯೇಟ್ ಆಗೇ ಆಗುತ್ತೆ. ಸೊ ಈ ತರ ಡಿಪ್ರಿಷಿಯೇಟ್ ಆದ್ರೂ ಕೂಡ ನೀವು ಇದರಿಂದ ರಿಟರ್ನ್ ತೆಗಿತೀರಾ. ಯಾಕಂತಂದ್ರೆ ಈಗ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಈಗ ಎಕ್ಸಾಂಪಲ್ ನೀವು ನ್ಯಾಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನೀವು ರುಪೀಸ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ, ನೀವೇನ್ ಮಾಡ್ತೀರಾ ಅಂತಂದ್ರೆ ಅದನ್ನ ಲೈಕ್ ನಾವಿಲ್ಲಿ ರುಪೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಇಂಡಿಯನ್ ಡಿಮೆಟ್ ಅಕೌಂಟ್ ಅಲ್ಲಿ, ಬಟ್ ಅವರು ನಮ್ಮ ದುಡ್ಡನ್ನ ತಗೊಂಡ್ಬಿಟ್ಟು ಡಾಲರಿಗೆ ಕನ್ವರ್ಟ್ ಮಾಡಿ ಆ ಡಾಲರ್ ಅಲ್ಲಿ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಓಕೆನಾ. ಸೊ ಅವ್ರು ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಡಾಲರ್ ಏನಾದ್ರು ಅಪ್ರಿಷಿಯೇಟ್ ಆಗಿ ನಮ್ಮ ರುಪಿ ಡಿಪ್ರಿಷಿಯೇಟ್ ಆದ್ರೂ ಕೂಡ ನಮಗೆ ಅಲ್ಲೇನು ಎಷ್ಟು ಗ್ಯಾಪ್ ಡಿಪ್ರಿಷಿಯೇಟ್ ಆಗಿರುತ್ತಲ್ವ ನಮ್ಮ ರುಪಿ, ಅದ್ರ ರಿಟರ್ನ್ ಕೂಡ ಬರುತ್ತೆ. ಸೊ ಇದನ್ನು ಟೋಟಲ್ ಆಗಿ ನಾನು ನಿಮಗೆ 4 ಕಂಡೀಷನ್ ಹೇಳ್ತೀನಿ. 4 ಕಂಡೀಷನ್ ಯಾವುದು ಅಂತಂದ್ರೆ ಈಗ ಫಸ್ಟ್ ಕಂಡೀಷನ್ ಏನಂತಂದ್ರೆ ಒಂದ್ ವೇಳೆ ಈಗ US ಸ್ಟಾಕ್ ಮಾರ್ಕೆಟ್ 10% ಮೇಲೆ ಹೋಗಿದೆ ಅಂತ ಇಟ್ಕೊಳ್ಳಿ, US ಸ್ಟಾಕ್ ಮಾರ್ಕೆಟ್ 10% ಮೇಲೆ ಹೋಗಿದೆ, ಅದೇ ರೀತಿನೇ ನಮ್ಮ ರುಪಿ ಡಾಲರ್ ವಿರುದ್ಧ 5% ಲಾಸ್ಟ್ ಇಯರ್ ಡಿಪ್ರಿಷಿಯೇಟ್ ಆಗಿದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ನಮಗೆ ಟೋಟಲ್ ಎಷ್ಟು ರಿಟರ್ನ್ ಬರುತ್ತೆ? ನೀವು ಅನ್ಕೋಬಹುದು ಲೈಕ್ ಇದೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ ರಿಲೇಟೆಡ್ ಇದೆ ಓಕೆನಾ, ತುಂಬಾ ಈಸಿ ಇದೆ. ಬಟ್ ನೀವೇನ್ ಅನ್ಕೊಂತೀರಾ ಅಂತಂದ್ರೆ 10% US ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟಿದೆಯಪ್ಪ, 5% ಡಿಪ್ರಿಷಿಯೇಟ್ ಆಗಿದೆ, ಟೋಟಲ್ 15% ರಿಟರ್ನ್ ಬಂತು ಅಂತ ನೀವು ಅನ್ಕೊಂತೀರಾ. ಬಟ್ ಆಕ್ಚುಯಲ್ ಆಗಿ ನಿಮಗೆ 15% ರಿಟರ್ನ್ ಬಂದಿರಲ್ಲ, 15.5% ರಿಟರ್ನ್ ಬಂದಿರುತ್ತೆ. ಯಾಕಂತಂದ್ರೆ ಈಗ ಸಿಂಪಲ್ ಆಗಿ ನೋಡಿ, ಈಗ ನೀವು US ಅಲ್ಲಿ ₹100 ಇನ್ವೆಸ್ಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಿರೋದು ಓಕೆನಾ, ₹100 ಇನ್ವೆಸ್ಟ್ ಮಾಡಿರೋದು ನೆಕ್ಸ್ಟ್ ಇಯರ್ ₹110 ಆಗಿದೆ. ಈಗ ₹110ಗೆ ನಿಮಗೆ 5% ರಿಟರ್ನ್ ಬಂದಂಗೆ, ಯಾಕಂದ್ರೆ 5% ಡಿಪ್ರಿಷಿಯೇಟ್ ಆಗಿರೋದು ಟೋಟಲ್ ಹೋಲ್ ಪೋರ್ಟ್ಫೋಲಿಯೋ ಆಗಿರುತ್ತಲ್ವಾ, ನಿಮ್ ₹100 ಆಗಿರಲ್ಲ. ಸೊ ಅದಕ್ಕೆ ನಿಮಗೆ 15% ರಿಟರ್ನ್ ಬಂದಿರಲ್ಲ, 15.5% ರಿಟರ್ನ್ ಬಂದಿರುತ್ತೆ. ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ನೀವು ಸಿಂಪಲ್ ಆಗಿ ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿ ಓಕೆನಾ, ನಾನು ನಿಮಗೆ ಮೊಬೈಲ್ ಅಲ್ಲೂ ಕೂಡ ತೋರಿಸ್ತಿದ್ದೀನಿ. ನೀವು ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಮೊದಲು ಬ್ರಾಕೆಟ್ ಸ್ವಲ್ಪ ಇಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಂತ ಇರುತ್ತಲ್ವಾ ಅದನ್ನ ಓಪನ್ ಮಾಡಿ ಬ್ರಾಕೆಟ್ ಹಾಕಬೇಕು. 1+ ನಿಮಗೆ 10% ಮಾರ್ಕೆಟ್ ರಿಟರ್ನ್ ಕೊಟ್ಟಿತ್ತಾ, ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲೈ ಮಾಡಿ ಮತ್ತೆ ಬ್ರಾಕೆಟ್ ಹಾಕ್ಬಿಟ್ಟು 1+ 5% ಕರೆನ್ಸಿ ಡಿಪ್ರಿಷಿಯೇಟ್ ಆಗಿತ್ತಾ ಅದನ್ನು ಕೂಡ ಪರ್ಸೆಂಟೇಜ್ ಹಾಕಬೇಕು, ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು, = ಹೊಡೆದು ಆಮೇಲೆ ಮತ್ತೆ ತಿರ್ಗಾ -1 ಮಾಡಬೇಕು, -1 ಮಾಡಿ ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಲ್ವಾ, ಸೊ ಅದೇ ನಿಮ್ದು ಕರೆನ್ಸಿ ಡಿಪ್ರಿಷಿಯೇಟ್ ಕರೆನ್ಸಿ ಅಡ್ಜಸ್ಟ್ ಆಗಿರೋ ರಿಟರ್ನ್. ಇದು ಒಂದು ಕಂಡೀಷನ್ ಆಯ್ತಾ. ಇನ್ನೊಂದು ಕಂಡೀಷನ್ ತಗೊಳ್ಳೋಣ. ಇನ್ನೊಂದು ಕಂಡೀಷನ್ ಏನಂತಂದ್ರೆ ಈಗ US ಸ್ಟಾಕ್ ಮಾರ್ಕೆಟ್ 10% ಮೇಲೆ ಹೋಗಿದೆ, ಬಟ್ ನಮ್ ಕರೆನ್ಸಿ 5% ಅಪ್ರಿಷಿಯೇಟ್ ಆಗಿದೆ ಅಂತ ಇಟ್ಕೊಳ್ಳಿ. ಅಪ್ರಿಷಿಯೇಟ್ ಆದ್ರೆ ಏನಾಗುತ್ತೆ, ನಮಗೆ ಲಾಭ ಆಗಲ್ಲ, ನಮಗೆ ನಷ್ಟ ಆಗುತ್ತೆ. ಸೊ ಅವಾಗ ನಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಚೆಕ್ ಮಾಡೋದಾದ್ರೆ ಸೇಮ್ ಇದೇ ಕ್ಯಾಲ್ಕುಲೇಟರ್ ಓಕೆನಾ, ಬ್ರಾಕೆಟ್ ಹಾಕಿ ಈಗ ನಮಗೆ US ಸ್ಟಾಕ್ ಮಾರ್ಕೆಟ್ ಎಷ್ಟು % ರಿಟರ್ನ್ ಕೊಟ್ಟಿದೆ, 10% ರಿಟರ್ನ್ ಕೊಟ್ಟಿದೆ. ಸೊ ಬ್ರಾಕೆಟ್ ನ ಕ್ಲೋಸ್ ಮಾಡ್ಬೇಕು, ಮತ್ತೆ ಬ್ರಾಕೆಟ್ ನ ಓಪನ್ ಮಾಡಿ, ನಮ್ದು ಕರೆನ್ಸಿ ಎಷ್ಟು ಅಪ್ರಿಷಿಯೇಟ್ ಆಗಿದೆ, 5% ಅಪ್ರಿಷಿಯೇಟ್ ಆಗಿದೆ. ಸೊ ಅದಕ್ಕೆ ನಾವಿಲ್ಲಿ ಪ್ಲಸ್ ಹಾಕೋ ಬದಲು ಏನ್ ಮಾಡ್ಬೇಕಂದ್ರೆ ಮೈನಸ್ ಹಾಕ್ಬೇಕು, ಮೈನಸ್ ಹಾಕಿ 5% ಹಾಕಿ ಬ್ರಾಕೆಟ್ ನ ಕ್ಲೋಸ್ ಮಾಡಿದ್ರೆ ನಮಗೆ ಮತ್ತೆ ಒಂದು ನಂಬರ್ ಬರುತ್ತೆ. ಇದರಲ್ಲಿ ಮತ್ತೆ ಒಂದನ್ನ ಮೈನಸ್ ಮಾಡ್ಬೇಕು, ಒಂದನ್ನ ಮೈನಸ್ ಮಾಡಿ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 4.5% ರಿಟರ್ನ್ ಕೊಟ್ಟಂಗಾಗುತ್ತೆ. ಯೂಶಲಿ ನಾವ್ ಯಾವ ರೀತಿ ಥಿಂಕ್ ಮಾಡ್ತೀವಿ ಅಂತಂದ್ರೆ ಈಗ ಸ್ಟಾಕ್ ಮಾರ್ಕೆಟ್ 10% ಮೇಲೆ ಹೋಗಿದೆ, ನಮ್ಮ ಕರೆನ್ಸಿ 10% ಅಪ್ರಿಷಿಯೇಟ್ ಆಗಿದೆ ಅಂತಂದ್ರೆ ನಮಗೆ 5% ನಷ್ಟ ಆದಂಗೆ ಅಂತ ಅನ್ಕೊಂಡ್ಬಿಟ್ಟು 5% ರಿಟರ್ನ್ ಬರುತ್ತೆ ಅಂತ ನಾವ್ ಅನ್ಕೊಂತೀವಿ. ಬಟ್ ಹಂಗಲ್ಲ, ಇದು ಸ್ವಲ್ಪ ಉಲ್ಟಾ ಇರುತ್ತೆ ಓಕೆನಾ. ಇಲ್ಲಿ ಇದು ಒಂಥರ ಡಬಲ್ ಎಡ್ಜಸ್ಟ್ ಸಾಡ್ ಇದ್ದಂಗೆ ಓಕೆನಾ, ಅಂದ್ರೆ ಲೈಕ್ ಮುಂದೆ ಹೋದ್ರೂ ಕೊಯ್ಯುತ್ತೆ, ಹಿಂದೆ ಬಂದ್ರೂ ಕೊಯ್ಯುತ್ತೆ. ಹೆಂಗಂತಂದ್ರೆ ಈಗ ಲೈಕ್ ನಮ್ ಕರೆನ್ಸಿ ಏನೋ ಡಿಪ್ರಿಷಿಯೇಟ್ ಆದ್ರೆ ನಮಗೆ ಲಾಭ ಆಗುತ್ತೆ, ಬಟ್ ಅಪ್ರಿಷಿಯೇಟ್ ಕೂಡ ಆಗ್ಬೋದಲ್ವಾ. ಈಗ ರೀಸೆಂಟ್ ಆಗಿ RBI ಏನ್ ಮಾಡ್ತಿದೆ ಅಂತಂದ್ರೆ ನಮ್ಮ ಕರೆನ್ಸಿನ ಸ್ಟೇಬಲ್ ಮಾಡೋದಕ್ಕೆ ಮತ್ತೆ ಸ್ವಲ್ಪ ₹96 ಇದ್ನ ಈಗ ₹95 ತಗೊಂಡ್ ಬಂದಿದ್ದಾರೆ. ಅಂದ್ರೆ ಕರೆನ್ಸಿನ ಅಪ್ರಿಷಿಯೇಟ್ ಕೂಡ ಮಾಡ್ತಿದ್ದಾರೆ. ಅಪ್ರಿಷಿಯೇಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇವೊಂದು ಸ್ಟಾಕ್ ಮಾರ್ಕೆಟ್ US ಅಲ್ಲಿರೋ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟರು ಕೂಡ ನಮಗೆ ರಿಟರ್ನ್ ಬರಲ್ಲ, ಯಾಕಂದ್ರೆ ಕರೆನ್ಸಿ ಅಪ್ರಿಷಿಯೇಟ್ ಆಗಿರೋ ಕಾರಣಕ್ಕೆ. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ US ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು, ETF ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.